ನಮ್ಮ ಪ್ರತಿಯೊಬ್ಬ ಮನೆಯ ಅಡಿಗೆ ಮನೆಯಲ್ಲಿಯೂ ಇರುವಂತಹ ಸಾಂಬಾರು ಅಥವಾ ಮಸಾಲೆ ಪದಾರ್ಥಗಳಲ್ಲಿ ಹಲವಾರು ಔಷಧಿಯ ಗುಣಗಳು ಅಡಕವಾಗಿದೆ ಅನ್ನೋದು ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತು. ಅದರಲ್ಲೂ ಈ ಒಂದು ಪದಾರ್ಥ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಾಂಬಾರು ಪದಾರ್ಥಗಳಿಗೆ ಅಥವಾ ಮಸಾಲೆ ಪದಾರ್ಥಗಳು ಅಥವಾ ನಾವು ಮಾಡುವ ರೆಸಿಪಿಗಳು ಅಪೂರ್ಣವೇ ಆಗಿಬಿಡುತ್ತೆ. ಯಾವುದು ಅಂತ ಕೇಳ್ತೀರಾ? ನಾವು ಎಲ್ಲ ಸಾಂಬಾರು ಪದಾರ್ಥಗಳಲ್ಲೂ ಅಗ್ರವಾಗಿ ಉಪಯೋಗಿಸುವಂತಹ ಧಾನ್ಯಕ ಅಥವಾ ಕೊತ್ತಂಬರಿ ಬೀಜ ಇವತ್ತಿನ ನಮ್ಮ ಸಂಚಿಕೆಯ ಒಂದು ವಿಷಯ ಆಗಿದೆ. ಸೊ ಹಾಗಾದರೆ ಬನ್ನಿ, ಈ ಕೊತ್ತಂಬರಿ ಬೀಜದಲ್ಲಿ ಅಥವಾ ಧನಿಯಾದಲ್ಲಿ ಇರುವಂತಹ ಆರೋಗ್ಯದ ಗುಣಗಳು ಏನು, ಮತ್ತು ಆಯುರ್ವೇದದಲ್ಲಿ ಹೇಗೆ ಇದನ್ನು ಹಲವಾರು ರೋಗಗಳಿಗೆ ಉಪಯೋಗಿಸ್ತೀವಿ, ಇದು ಹೇಗೆ ದೇಹದ ಆರೋಗ್ಯವನ್ನು ಕಾಯ್ದಿರಿಸೋಕ್ಕೆ ಸಹಕಾರಿ ಅನ್ನುವ ಅಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಪಡೆಯೋಣ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನೀವು ನೋಡ್ತಾ ಇದ್ದೀರಾ ನಮ್ಮ ಆಯುರ್ ಸತ್ವ ಯೂಟ್ಯೂಬ್ ಚಾನಲ್ನ. ಧಾನ್ಯಕ ಅಥವಾ ಕೊತ್ತಂಬರಿ ಬೀಜ ಅನ್ನೋದು ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಿರುವಂತಹ ಪದಾರ್ಥ. ನಾನು ಮೊದಲೇ ಹೇಳಿರುವ ಹಾಗೆ ನಮ್ಮ ರೆಸಿಪಿಗಳಲ್ಲೆಲ್ಲ ಇದು ಬೇಕೇ ಬೇಕಾಗತ್ತೆ. ಸಾಂಬಾರು ಪದಾರ್ಥಗಳ ರುಚಿಯನ್ನು ಹೆಚ್ಚಿಸುತ್ತೆ, ಖಾರವನ್ನು ಹೆಚ್ಚಿಸುತ್ತೆ, ನಾವು ಮಾಡುವಂಥ ರೆಸಿಪಿಗೆ ಕನ್ಸಿಸ್ಟೆನ್ಸಿಯನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಉಪಯೋಗಿಸ್ತೀವಿ. ಆದರೆ ಇದರ ವಿಶೇಷತೆ ಏನು ಗೊತ್ತಾ? ಇದನ್ನು ಉಪಯೋಗಿಸೋದ್ರಿಂದ ಖಾರ ಕೊಟ್ಟರೂ ಸಹ ಇದು ಪಿತ್ತವನ್ನು, ದೇಹದಲ್ಲಿರೋ ಉಷ್ಣತೆಯನ್ನು ಕಮ್ಮಿ ಮಾಡುತ್ತೆ. ಇದು ಇದರ ಒಂದು ವಿಶೇಷತೆ. ಹಾಗಾಗಿ ಹಲವಾರು ಉಷ್ಣದ ಕಾಯಿಲೆಗಳಲ್ಲಿ ಸಂದರ್ಭಗಳಲ್ಲಿ ದೇಹದಲ್ಲಿರುವಂಥ ಪಿತ್ತದ ಅಂಶವನ್ನು ಯಾವಾಗ ಹೆಚ್ಚಾಗುತ್ತೋ ಅಂಥ ಎಲ್ಲ ಸಂದರ್ಭಗಳಲ್ಲಿ, ರೋಗಗಳಲ್ಲಿ ಇದರ ಬಳಕೆ ಇದೆ. ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದರೆ, ದೇಹದ ಉಷ್ಣತೆಯನ್ನು, ಬಾಯಾರಿಕೆಯನ್ನು ಅಥವಾ ದೇಹದಲ್ಲಿರುವಂಥ ಪಿತ್ತದ ಅಂಶವನ್ನು ಕಡಿಮೆ ಮಾಡುವುದಕ್ಕೆ ಇದನ್ನು ನಾವು ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ಜೀರ್ಣ ಆಗ್ತಾ ಇಲ್ಲ ಅಥವಾ ವಾಂತಿ ಆಗ್ತಾ ಇದೆ, ತಿಂದಿದ್ದು ಅರಗ್ತಾ ಇಲ್ಲ ಅಂದರೆ ಅಜೀರ್ಣವಾಗ್ತಾ ಇದೆ, ಅಥವಾ ಸುಸ್ತಾಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ, ಮೈಯಲ್ಲೆಲ್ಲ ಉರಿ ಆದಾಗ, ಬೇಸಿಗೆಯಲ್ಲಿ ಸೆಕೆ ಜಾಸ್ತಿ ಆದಾಗ, ತುಂಬ ಬಾಯಾರಿಕೆ ಬೆವರು ಆದಂತಹ ಸಂದರ್ಭಗಳಲ್ಲಿಯೂ ಸಹ ಈ ಧಾನ್ಯಕವನ್ನು ನಾವು ಉಪಯೋಗಿಸ್ತೀವಿ. ಸೊ ಇದರಲ್ಲಿ ಒಂದು ಸಿಂಪಲ್ ರೆಸಿಪಿಯನ್ನು ನಾವು ಮಾಡ್ತೀವಿ. ಇದನ್ನು ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಮಾಡೋದು ಅಂತ ಸಹ ತೋರಿಸಿದ್ದೀನಿ. ಇದನ್ನು ನಾವು ಧಾನ್ಯಕ ಹಿಮ ಅಂತ ಹೇಳ್ತೀವಿ. ಧಾನ್ಯಕ ಹಿಮ ಅಂತ ಹೇಳಿದ್ರೆ 1 ಚಮಚ ಕೊತ್ತಂಬರಿ ಬೀಜವನ್ನು ಗುದ್ದುಬಿಟ್ಟು ಅದನ್ನು 1 ಗ್ಲಾಸ್ ನೀರಲ್ಲಿ ಹಾಕಿ ಅದನ್ನು ಹಾಗೆ ಮುಚ್ಚಿಟ್ಟು ಇಡೀ ರಾತ್ರಿ, ಮರುದಿನ ಬೆಳಗ್ಗೆ ಅದನ್ನು ಚಿವುಚ್ಬಿಟ್ಟು ಸ್ಕ್ವೀಸ್ ಮಾಡಿ ಫಿಲ್ಟರ್ ಮಾಡಿ ಆ ನೀರನ್ನು ಮಾತ್ರ ಹಾಗೆ ತಯಾರಿಸಿದ್ರೆ ಆ ನೀರನ್ನು ನಾವು ಧಾನ್ಯಕ ಹಿಮ ಅಂತ ಹೇಳ್ತೀವಿ. ಇದು ಹಲವಾರು ರೋಗಗಳಿಗೆ ಒಂದು ರಾಮಬಾಣ. ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗಿದೆ, ಮೂತ್ರ ಉರಿ ಬರ್ತಾ ಇದೆ, ಅಥವಾ ನಿಮಗೆ ಅಸಿಡಿಟಿ ಜಾಸ್ತಿ ಇದೆ, ಹೊಟ್ಟೆ ಉರಿ, ಎದೆ ಉರಿ, ಬಾಯಿ ಹುಣ್ಣು, ಪಿತ್ತ ಹೆಚ್ಚಾಗಿದೆ ಅಂತ ನಿಮಗೆ ಫೀಲ್ ಆದಾಗಲೆಲ್ಲ ಈ ರೀತಿಯಾಗಿ ನೀವು ಬೆಳಗ್ಗೆ ಅದನ್ನು ಸೇವಿಸಬಹುದು. ನಿಮಗೆ ಡಯಾಬಿಟಿಸ್ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇದಕ್ಕೆ ಕಲ್ಸಕ್ಕರೆಯನ್ನು ಬೆರೆಸಿ, ಕೆಂಪು ಕಲ್ಸಕ್ಕರೆಯನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವಂಥ ಉಷ್ಣತೆ ಅಥವಾ ಪಿತ್ತದ ಅಂಶ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಇನ್ನು 1 ಚಮಚ ಈ ಧಾನ್ಯಕ ಅಥವಾ ಕೊತ್ತಂಬರಿ ಬೀಜಗೆ 1 ಚಮಚ ಅಥವಾ ಅರ್ಧ ಚಮಚ ಜೀರಿಗೆಯನ್ನು ಬೆರೆಸಿ 1 ಲೋಟ ಅಥವಾ 2 ಲೋಟ ನೀರು ಹಾಕಿ ಕಷಾಯವನ್ನು ಮಾಡಿಕೊಂಡು ನೀವು ಕುಡಿಯೋದ್ರಿಂದ ಅಜೀರ್ಣ ಸಮಸ್ಯೆ, ಹೊಟ್ಟೆ ಉಬ್ಬರ, ಜೀರ್ಣ ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ಕೋಬಹುದು. ಅಲ್ಲದೆ ಇದರಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚಿಸುವಂಥ ಗುಣ ಇರೋದ್ರಿಂದ ಈ ಕೊತ್ತಂಬರಿ ಬೀಜದ ಜೊತೆಗೆ ಬೇರೆ ಸಾಮಗ್ರಿಗಳನ್ನು ಅಂದರೆ ಜೀರಿಗೆ, ಅರಿಶಿಣ, ಕಾಳುಮೆಣಸು ಇದನ್ನೆಲ್ಲ ಹುರಿದು ಅದನ್ನು ನಾವು ಪುಡಿ ಮಾಡಿ ಹಾಲಿಗೆ ಹಾಕಿ ಬೆಲ್ಲದ ಜೊತೆ ಸೇರಿಸಿ ಕಷಾಯದ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಜನರಲ್ ಆಗಿ ನಮ್ಮ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ. ಆವಾಗ ಶೀತ, ನೆಗಡಿ, ಕೆಮ್ಮು, ಸೀನ್ ಬರೋದು, ಈ ರೀತಿಯಾದಂತಹ ಅಲರ್ಜಿಕ್ ಸಮಸ್ಯೆಗಳಿಗೆ ಇದೊಂದು ರಾಮಬಾಣ. ಅಲ್ಲದೆ ತುಂಬ ವಾಂತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಸಹ ಈ ಒಂದು ಕೊತ್ತಂಬರಿ ಬೀಜದ ಕಷಾಯವನ್ನು ಸೇವನೆ ಮಾಡೋದ್ರಿಂದ ವಾಂತಿ ತತ್ಕ್ಷಣ ನಿಲ್ಲುತ್ತೆ. ಅಲ್ಲದೆ ಮಕ್ಕಳಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಕಫ ನಿವಾರಣೆ ಮಾಡೋದಕ್ಕೋಸ್ಕರ ಇದೇ ಧಾನ್ಯಕದಿಂದ ಮಾಡಿರುವಂತಹ ಕಷಾಯಕ್ಕೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಅನ್ನದ ಜೊತೆಗೆ ಬೆರೆಸಿ ಕೊಡೋದ್ರಿಂದ ಮಕ್ಕಳಲ್ಲಿ ಕಫ ಕಟ್ಟೋದು ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಅದಲ್ಲದೆ ನಿಮಗೆ ಈ ಒಂದು ಧಾನ್ಯಕ ಹಿಮ ಅಂದರೆ ಇದರಿಂದ ಮಾಡಿದಂತಹ ಈ ಒಂದು ಔಷಧಿಗೆ ಸ್ವಲ್ಪ ಕಲ್ಸಕ್ಕರೆಯನ್ನು ಬೆರೆಸಿ ಪಚ್ಕರ್ಪೂರನ ಹಾಕಿ ನೀವೊಂದು ಮಡಿಕೆ ಪಾತ್ರೆಯಲ್ಲಿ ಹಾಗೆ ಅದನ್ನು 1 ಅಥವಾ 2 ಗಂಟೆ ಇರಿಸಿ ಮತ್ತೆ ಸೇವನೆ ಮಾಡೋದ್ರಿಂದ ತೀವ್ರವಾದಂತಹ ಎದೆ ಉರಿ, ಹೊಟ್ಟೆ ಉರಿ ಅಥವಾ ಮೂತ್ರದ ಉರಿಯನ್ನು ಸಹ ನಾವು
ಪ್ರಿವೆಂಟ್ ಮಾಡ್ಕೊಳ್ಬೋದು. ಅಲ್ಲದೆ ಇವತ್ತಿನ ಕೆಲವು ರಿಸರ್ಚ್ಗಳು ತಿಳಿಸುತ್ತೆ ಇದು ಕ್ಯಾನ್ಸರ್ ಅಂತಹ ಮಾರಕ ರೋಗಗಳಿಗೂ ಸಹ ಇದು ಉತ್ತಮ ಔಷಧಿಯಾಗಿ ಪರಿಣಮಿಸಿದೆ ಅಂತ. ಅಂದರೆ ಇದರಲ್ಲಿರುವಂತಹ ಸೆಲ್ಯುಲಾರ್ ಮೆಟಬಾಲಿಸಮ್ ಅಂದರೆ ದೇಹದ ಜೀವಕೋಶಗಳು ಹಾಳಾಗದೆ ಕಾಯ್ದಿರಿಸುವಂತಹ ಗುಣ ಇದರಲ್ಲಿ ಇರೋದ್ರಿಂದ ಕ್ಯಾನ್ಸರ್ನಂತಹ ಜೀವಕಣಗಳು ಅಥವಾ ಬೇಡದೇ ಇರುವಂತಹ ಕ್ಯಾನ್ಸರಸ್ ಸೆಲ್ಗಳು ಅಥವಾ ಜೀವಕೋಶಗಳು ಬೆಳವಣಿಗೆ ಆಗೋದನ್ನು ಇದು ತಡೆಗಟ್ಟುತ್ತೆ. ಹಾಗಾಗಿ ನಮ್ಮ ಎಲ್ಲ ಸಾಂಬಾರ ಪದಾರ್ಥಗಳಿಗೆ, ಬೇರೆ ಬೇರೆ ಖಾದ್ಯಗಳಿಗೆ ರುಚಿಯನ್ನು ಹೆಚ್ಚಿಸೋಕ್ಕೂ ಅದಲ್ಲದೆ ನಮ್ಮ ಆರೋಗ್ಯವನ್ನು ಕಾಯ್ದಿರಿಸೋದಕ್ಕೆ ಈ ಧಾನ್ಯಕ ಅಥವಾ ಕೊತ್ತಂಬರಿ ಬೀಜ ಬಹಳ ಸಹಕಾರಿಯಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ತಲತಲಾಂತರದಿಂದ ನಾವು ಉಪಯೋಗಿಸ್ಕೊಳ್ತಾ ಬಂದಿರುವಂತಹ ಈ ಒಂದು ಕೊತ್ತಂಬರಿ ಬೀಜದಲ್ಲಿ ಹಲವಾರು ಆರೋಗ್ಯದ ಲಾಭಗಳಿದೆ. ಪ್ರತಿದಿನ ನಾವು ಅಡುಗೆಯನ್ನು ಮಾಡ್ಕೊಂಡು ಸೇವನೆ ಮಾಡ್ತಾ ಇದ್ರೂ ಸಹ ನಮ್ಮ ದೇಹದಲ್ಲಿ ಆಗುವಂತಹ ಈ ಪಿತ್ತದ ಏರು ಇಳಿತಗಳನ್ನು, ವಿಪರೀತಗಳನ್ನು ಅಲ್ಲಲ್ಲೇ ಅದನ್ನು ಕಂಟ್ರೋಲ್ ಮಾಡಿ ನಮ್ಮ ದೇಹಕ್ಕೆ ಏನು ಆಗದ ರೀತಿಯಲ್ಲಿ ಇದನ್ನು ಸಂರಕ್ಷಿಸುವಂಥ ಅಷ್ಟು ಗುಣ ಇದರಲ್ಲಿದೆ. ಹಾಗಾಗಿ ನಮ್ಮ ಶಾಸ್ತ್ರೀಯ ರೀತಿಯಲ್ಲಿ ನಾವು ತಯಾರಿಸುವಂಥ ಆಹಾರ ನಮಗೆ ಆರೋಗ್ಯವನ್ನು ನೀಡುತ್ತೆ, ಆ ರೀತಿಯಾಗಿ ನಮ್ಮ ಆಯುಷನ್ನು ವೃದ್ಧಿಸುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಯುರ್ ಸತ್ವ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.